ಶಿವನಂ ಸ್ಮರಿಸಿ ಶ್ರೀ ಅಣ್ಣಪ್ಪ ಸ್ವಾಮಿಯನುತಿಸಿ ಭಕ್ತಿಯಲಿ ವರಮುನೀಶ್ವರ ಜಾತು ಕರ್ಣರ ಪರಮ ಸನ್ನಿಧಿಗಭಿನಮಿಸಿ ಖನ ಗುರುಗಳಂದ್ರಿಗೆ ಮಣಿದು ಬೀಳುವೆ ನೀ ಕಥಾಮೃತವ ಪದದ್ವಯವನ್ನು ಮರೆಗೊಳ್ಳೆ ಪತಿ ಪುತ್ರತ್ಯದ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇನಿ ಕರುಣದಿ ಕಾಯೇ ಜಯ 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 ಶರಣು ತಾಯೇ ಶರಣು. ಎತ್ತ ನೋಡಿದರೂ ಜಲರಾಶಿ, ಸುತ್ತಲೂ ಆವರಿಸಿಕೊಂಡಿದೆ ಅಂಧಕಾರ. ನೀರ ಮೇಲೆ ಹುಟ್ಟಿಕೊಂಡ ನಾವು ತೇಲುತ್ತಾ ಮುಂದಾದೆವು. ನೋಡುವ, ಕೇಳುವ, ನುಡಿಯುವ ಚೇತನವಿದೆ. ಆದರೆ ಪರಸ್ಪರ ಒಬ್ಬರನ್ನೊಬ್ಬರು ಪ್ರಶ್ನಿಸಿಕೊಂಡರು, ಉತ್ತರ ದೊರೆಯದಾಯಿತು. ತುದಿ ಮೊದಲರಿಯದೆ ನಾವು ಚಿಂತಿಸುತ್ತಿರುವಾಗ ನೀನು ನಮ್ಮಲ್ಲಿ ಜ್ಞಾನವನ್ನು, ಶಕ್ತಿಯನ್ನು ಹಾಗೂ ಸ್ಫೂರ್ತಿಯನ್ನು ತುಂಬಿದ್ದೀಯ. ಆದರೆ ನೀನು ನಿನ್ನ ಆದಿ ಅಂತ್ಯವನ್ನು ನಾವು ತಿಳಿದಿಲ್ಲವಲ್ಲ ತಾಯೇ. ಅಮ್ಮ ಯಾತಕ್ಕೆ ಜನ್ಮವನಿತ್ತೆ ನಮಗೆ ತರ ಕಾರ್ಯಗಳೇನುಂಟು ಮಾತೆ. ನೀ ತಿಳುವುದ ಸಕಲವನು, ನೀ ತಿಳುವುದ ಸಕಲವನು ಸಂಪ್ರೀತಿಯುಳ್ ರಕ್ಷಿಸಬೇಕು ನಂಬುವನು. ಜಯತು ಜಯತು ಆದಿಮಾಯೇ ಜಯ ಜಯ
ಯೋಚಿಸುತ್ತಾ ನಮ್ಮೊಳಗೆ ಜ್ಞಾನದ ಬೆಳಕು ಮೂಡಿ ಬಂದಿದೆ. ಕಾರ್ಯ ಕಾರಣ ಸಂಬಂಧದ ನೆಲೆಯಲ್ಲಿ ಯೋಚಿಸುವಾಗ ಒಂದಕ್ಕೆ ಉತ್ತರ ಸಿಕ್ಕಿದೆ, ಇನ್ನೊಂದಕ್ಕೆ ಉತ್ತರ ಸಿಗಲಿಲ್ಲ. ನಮ್ಮನ್ನು ಸೃಷ್ಟಿಸಿದವಳು ನೀನು ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಯಾವ ಕಾರಣಕ್ಕಾಗಿ ನಮ್ಮ ಸೃಷ್ಟಿಯಾಗಿದೆ, ನಮ್ಮಿಂದ ಮುಂದೆ ಆಗಬೇಕಾದಂಥ ಕೆಲಸ ಏನು, ಯಾವುದೂ ಸರಿಯಾಗಿ ಅರ್ಥವಾಗದಂಥ ಸ್ಥಿತಿಯಲ್ಲಿ ನಾವು ವಿಲವಿಲನೆ ಒದ್ದಾಡ್ತಾ ಇದ್ದೇವೆ. ಮಾತೃಭಾವ ತುಂಬಿರುವಂತಹ ತಾಯೇ ನಮ್ಮನ್ನು ನೀನಲ್ಲದ ನ್ಯಾರಿಗರು ನಮ್ಮ ಸಾನುರಾಗದುಳಿ ರಕ್ಷಿಸುವವರು ಜ್ಞಾನವಿಹೀನರಾಗಿರಲು ತಾಯಿ ನೀನಿತ್ತು ಸುಜ್ಞಾನ ಪುರಿದೆ ಕೃಪೆಯುಡು. ಜಯತು ಜಯತು ಆದಿಮಾಯೇ ಜಯ ಜಯ. ಅಮ್ಮ, ಸುತ್ತಲೂ ತುಂಬಿರುವ ಜಲರಾಶಿ ಗಾಢಗತ್ತಲು, ಅದರಲ್ಲಿ ನಾವು ಮೂವರು ಕಾಣಿಸಿಕೊಂಡಿದ್ದೇವಮ್ಮ. ಅಜ್ಞಾನಿಗಳಾದ ನಮಗೆ ಸುಜ್ಞಾನವನ್ನಿತ್ತು ಉದ್ಧರಿಸಬೇಕು ತಾಯಿ. ಹರಿಹರ ಬ್ರಹ್ಮರ ದಿರಿಜಿಗೆ ನಾಮವಾ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಒರೆದ ಪೆನದ ನಿಮಗೆ. ಮಕ್ಕಳೇ, ಭಯಗೊಳ್ಳದಿರಿ. ನಿಮ್ಮ ಜನ್ಮಕ್ಕೆ ನಾನೇ ಕಾರಣವಿದ್ದೇನೆ. ಗುರುತಿಸಲು ಒಂದೊಂದು ಶುಭ ನಾಮ ಇರಿಸಲಿದ್ದೇನೆ. ಆಗಲಿ ತಾಯಿ. ಗೌರವರ್ಣದಿಂದ ಕಂಗೊಳಿಸುವನು ಬ್ರಹ್ಮ. ನಾನು ಬ್ರಹ್ಮ. ನೀಲವರ್ಣದಿಂದ ಕಂಗೊಳಿಸುವನು ವಿಷ್ಣು. ಧನ್ಯನಾದೆ ತಾಯಿ. ಶ್ವೇತವರ್ಣದಿಂದ ಕಂಗೊಳಿಸುವನು ಹರ. ಧನ್ಯನಾದೆ ತಾಯಿ. ಮುಂದೆ ನಿಮ್ಮಿಂದ ಘನ ಕಾರ್ಯವಾಗಬೇಕು. ಹೋದ ಕಲ್ಪದಿ ಲಯವಾದ ಪ್ರಪಂಚವಾ ಮೋದದಿ ಸೃಜಿಸುವರೇ ಕಾಯ್ದು ಮೇಣದ ಲಯಗೊಳಿಸುವ ಹದನಕ್ಕೆ ಆದಿರಿ ನೀವಾದರೆ. ಮಕ್ಕಳೇ, ಅಮ್ಮ, ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು ಮತ್ತೊಮ್ಮೆ ಸೃಷ್ಟಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮ ಉತ್ಪತ್ತಿಯಾಗಿರುವುದು. ನಿಮಗೆ ಗುಣ ಕರ್ಮ ವಾಸಸ್ಥಾನವನ್ನು ನೀಡಿ ಕರುಣಿಸುತ್ತೇನೆ. ಸತ್ವರಾಜಸ ತಮ್ಮ ವಿನುತಿಪ್ಪ ಗುಣ ಮೂರು ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ವಿಧಾತನು ಸಾತ್ವಿಕ ಬಿಟ್ಟು ಹರಿಯು ಪೊರೆ. ಬ್ರಹ್ಮ ರಾಜಸ ಗುಣಭರಿತನಾಗಿ ಸತ್ಯ ಲೋಕದಲ್ಲಿದ್ದು ಸೃಷ್ಟಿ ಕಾರ್ಯವನ್ನು ಮಾಡುತ್ತಾ ಇರು. ಅನುಗ್ರಹಿತ ಆದ ನಾನು. ವಿಷ್ಣು ಸಾತ್ವಿಕ ಗುಣೋಪೇತನಾಗಿ ವೈಕುಂಠದಲ್ಲಿದ್ದು ಪಾಲಿಸುತ್ತಾ ಬಾ. ಆಗಲಿ ತಾಯಿ. ತಾಮಸ ಗುಣಭರಿತನಾಗಿ ಹರ ಕೈಲಾಸದಲ್ಲಿದ್ದು ಲಯ ಕಾರ್ಯವನ್ನು ಎಸಗುತ್ತಾ ಇರು. ಆಗಲಿ ತಾಯಿ. ಅಮ್ಮ, ಮುಂದೊಮ್ಮೆ ಕಷ್ಟ ಬಂದರೆ ನಾವೇನು ಮಾಡಲಮ್ಮ? ಕಷ್ಟಕಾಲದೊಳಿಂದ ನಿಷ್ಠೆಯು ಭಜಿಸಲು ಕೊಟ್ಟು ದರ್ಶನವಾ ಇಷ್ಟದಿ ಪೊರೆವೇನೆಂದ ಭಯವಿದ್ದನು ಕಟ್ಟನಂದ ಜ್ಞಾನವಾ. ಮಕ್ಕಳೇ, ತಾಯಿ. ನಿಮ್ಮ ಕಾರ್ಯದಲ್ಲಿ ಕಾರ್ಯನಿರತರಿಗಿರುವಾಗ ಏನಾದರೂ ಕಷ್ಟ ಬಂದರೆ ಏನು ಮಾಡಲು? ನಿಷ್ಠೆಯಿಂದ ನನ್ನನ್ನು ಧ್ಯಾನಿಸಿ ಬಂದು ಕಷ್ಟವನ್ನು ಪರಿಹರಿಸುತ್ತೇನೆ. ನಿರ್ಭಯರಾಗಿರಿ. ಆಗಲಿ ತಾಯಿ. ಅಂತರ್ಧಾನರಾಗುತ್ತೇನೆ.
ಪೇಕ್ಷೆಯಲ್ಲಿ ಕಾಮಿನಿಯು ವರತನುಜಾಪೇಕ್ಷೆಯಲ್ಲಿ ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯು ಮಾಲಿನಿಯು ಕನಕಗರ್ಭನ ತಪವನು ಕೈಬೇಯಿನುತ್ತಲೇ ಕನಕಗರ್ಭನ ತಪವನು ಕೈಬೇಯಿನುತ್ತಲೇ ವನಗಾಗಿ ನಡೆದಂದು ವನಗಾಗಿ ನಡೆದಂದು ವನಗಾಗಿ ನಡೆದಂದು ಮನದಿ ಯೋಚಿಸಿದಳು ಕನಕಗರ್ಭನ ತಪವನು ಕೈಬೇಯಿನುತ್ತಲೇ ಹೆಣ್ತನವನ್ನ ಉಳಿಸಿ ಬೆಳೆಸುವಲ್ಲಿ ಹೆಣ್ಣಿನ ಪಾತ್ರ ಬಹುಮುಖ್ಯವಾದದ್ದು. ಇದೆಲ್ಲವನ್ನ ಅರಿತು ವ್ಯವಹರಿಸುವವಳು ನಾನು. ಜನನಿ ಹಾಗೂ ಜನ್ಮಭೂಮಿ ಅತ್ಯಂತ ಶ್ರೇಷ್ಠವಾದುದು. ಯಾಕೆ ಇಬ್ಬರ ಋಣವನ್ನ ತೀರಿಸುವುದು ಅತ್ಯಂತ ಕಷ್ಟ ಸಾಧ್ಯವಾದದ್ದು. ಆದರೂ ನಮ್ಮ ಕೈಲಾದ ಸಹಾಯವನ್ನು ಪ್ರಯತ್ನವನ್ನು ನಾವು ಮಾಡಬೇಕು. ಈ ಪ್ರಪಂಚದಲ್ಲಿ ಉತ್ತಮ ತಂದೆ ತಾಯಂದಿರಿಗೆ ಮಕ್ಕಳಾಗಿ ಹುಟ್ಟಬೇಕು ಅಂತಿದ್ರೆ ಪೂರ್ವ ಜನ್ಮದ ಪುಣ್ಯ ವಿಶೇಷ ಬೇಕಂತೆ. ಆ ನಿಟ್ಟಿನಲ್ಲಿ ನನ್ನ ತಂದೆಯವರು ಕಶ್ಯಪ ಬ್ರಹ್ಮರು. ಅವರ ಮಡದಿಯರಲ್ಲಿ ಹಿರಿಯಳಾದ ದಿತಿದೇವಿಯೇ ನನ್ನಮ್ಮ. ಇವರ ಪ್ರೇಮದ ಮಗಳಾದ ನನಗೆ ಮಾಲಿನಿ ಎನ್ನುವ ಹಾಗೆ ಹೆಸರನ್ನಿರಿಸಿದ್ದಾರೆ. ಒಳ್ಳೆ ವಿದ್ಯಾ ಬುದ್ಧಿಯನ್ನ ಇತ್ತು ಗುಣ ಸಂಪನ್ನೆಯಾಗಿ ಬೆಳೆಸಿದ್ದಾರೆ. ಇತ್ತೀಚೆಗೆ ನನ್ನಮ್ಮ ಮೌನವಾಗಿರುವುದನ್ನು ಕಂಡು ಕಾರಣ ಏನು ಎನ್ನುವ ಹಾಗೆ ಪ್ರಶ್ನಿಸಿದಾಗ ಒಂದು ವಿಚಾರವನ್ನು ನನ್ನಲ್ಲಿ ಅರ್ಹ ಇದ್ದರು. ತನ್ನ ಮನಸ್ಸಿನಲ್ಲಿ ಅಡಗಿಸಿಕೊಂಡಿದ್ದಂತಹ ದುಃಖ ದುಮ್ಮಾನಗಳನ್ನೆಲ್ಲ ಎಳೆ ಎಳೆಯಾಗಿ ತಿಳಿ ಹೇಳಿದರು. ತಾನು ಹೊಡೆದ ಮಕ್ಕಳೆಲ್ಲ ದೇವೇಂದ್ರನಿಂದ ಅಳಿದು ಹೋದ ವಿಚಾರವನ್ನ ತಿಳಿಸಿದಾಗ ಮುಂದೆ ಕುಲೋದ್ಧಾರಕ ಉದರ ಹೇಗಾಗುತ್ತದೆ ಎನ್ನುವಂತಹ ಪ್ರಶ್ನೆಯೇ ಅಮ್ಮನನ್ನ ಕಾಡುತ್ತಾ ಇತ್ತು. ಈ ನಿಟ್ಟಿನಲ್ಲಿ ಅಮ್ಮನಿಗೆ ನಾನೇನು ಸಹಾಯ ಮಾಡಬಲ್ಲೆ ಎನ್ನುವ ಹಾಗೆ ಆಕೆಯಲ್ಲಿಯೇ ಪ್ರಶ್ನಿಸಿದಾಗ ಚೇತರಿಸಿಕೊಂಡಂತಹ ಅಮ್ಮ ಕಿವಿಮಾತೊಂದನ್ನ ಹೇಳಿದ್ದಾಳೆ. ಕಮಲ ಸಂಭವನ ಒಲುಮೆಯನ್ನ ಪಡೆಯುವುದರ ಮೂಲಕವಾಗಿ ಕುಲೋದ್ಧಾರಕನಾದ ಮಗನನ್ನು ಪಡೆ ಎನ್ನುವ ಹಾಗೆ. ಆ ನಿಟ್ಟಿನಲ್ಲಿ ತಾಯಿಯ ವಾಕ್ಯವನ್ನೇ ನನ್ನ ಆಜ್ಞೆ ಎಂದು ತಿಳಿದು ಹೊರಟವಳಿದ್ದೇನೆ. ಕಾನನವನ್ನ ಸೇರಿಕೊಂಡಾಗ ಆಲೋಚನೆವಂತಲ್ಲ ನಾನು ಹೇಗಿದ್ದೇನೆ. ಚೆಲುವಿಗೆ ಯೌವನದಿಂದ ಚೆಲುವಿಗೆ ಯೌವನದಿಂದ
ಚೆಲುವಿಗೆ ಯೌವನದಿಂದ ನಾನು ಸಲೆ ಶೋಭಿಸುವೆ ನಾನು ಸಲೆ ಶೋಭಿಸುವೆ 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 ಅದರಿಂದ ಯೌವನದಿಂದ
ಅಲ್ವೇ? ಅತಿ ಸುಂದರವಾದ ಹೆಣ್ಣೊಬ್ಬಳನ್ನು ಕಾಣುವಾಗ ಪುರುಷ ವಕ್ರದ ಕಾಮನೆ ಕೆರಳುತ್ತದೆ. ಈ ಸುಂದರ ಮೈಕಾಂತಿಯ ಹುಡುಗಿಯನ್ನು ಕಂಡಾಗ ಅವರು ಮೋಹಿಸದೆ ಉಳಿಯರೇ ಹೇಳಿ? ಈ ರೀತಿ ಆಗುತ್ತದೆ ಅಂತಾದ್ರೆ ನಾನು ಕೈಗೊಂಡಂತಹ ಕಾರ್ಯ ನನ್ನ ತಪಸ್ಸಿಗೆ ವಿಘ್ನ ಬರುವುದಂತೂ ಖಂಡಿತ. ಈ ರೀತಿಯಾಗಿ ಆದರೆ ನನ್ನ ಉದ್ದೇಶ ಈಡೇರುವುದಕ್ಕೆ ಸಾಧ್ಯವೇ ಇಲ್ಲ. ಇಳೆಯ ಜನರನ್ನು ಹೇಗಾದರೂ ಮಾಡಿ ದೂರ ಮಾಡಬಹುದು, ಆದರೆ ನಮ್ಮ ಏಳ್ಗೆಗೆ ಸದಾ ಮುಳ್ಳಾಗಿರುವವರು ಆ ದೇವತೆಗಳು, ಅವರು ನನ್ನ ತಪಸ್ಸಿನ ಮರ್ಮವನ್ನು ಅರಿತರೆ ನನ್ನನ್ನು ಹೀಗೆ ಬಿಟ್ಟಾರೆ ಹೇಳಿ? ಹಾಗಾಗಿ ಆಲೋಚನೆಯನ್ನ ಮಾಡಬೇಕು. ಅಷ್ಟಸಿದ್ಧಿಯನ್ನು ಬಲ್ಲಂತಹ ನಾನು ನನ್ನದಾದ ನಿಜ ರೂಪವನ್ನ ಮರೆಮಾಚಿ ವೇಷ ಮಾಡಿಕೊಂಡು ನನ್ನ ಕಾರ್ಯವನ್ನ ಸಾಧಿಸುವುದಕ್ಕೆ ಬೇಕಾಗಿ ತಪಸ್ಸನ್ನ ಆಚರಿಸಬೇಕು. ಯಾವ ವೇಷ ಆದೀತು? ಅಲ್ಲಿ ಕಾಣುತ್ತಾ ಇದೆ ಹರಿಣಗಳ ಹಿಂಡು. ಜಿಂಕೆ ಆದರೆ ವ್ಯಾಘ್ರಣ ಭಯ ಆಗ್ಲಿಕ್ಕಿಲ್ಲ. ಅದು ಹರಿವ ಹಾವಾದರೆ ಗರುಡನ ಅಪಾಯ. ಅಷ್ಟು ಸುಲಭದಲ್ಲಿ ನಾನು ಅವರ ಕೈಗೆ ಸಿಗುವುದಕ್ಕುಂಟೆ ಹೇಳಿ? ಅದು ಅಲ್ಲ ಕಾಣುತ್ತಾ ಇದೆಯಲ್ಲ ಮಹಿಷಿಗಳ ಹಿಂಡು. ಆ ಹಿಂಡಿನಲ್ಲಿ ನಾನು ಆಡುವ ಮಹಿಷಿಯಾಗಿ ತಪಸ್ಸನ್ನು ಆಚರಿಸಿದೆ ಅಂತಾದ್ರೆ ಯಾವುದೇ ವಿಘ್ನ ಬರ್ಲಿಕ್ಕಿಲ್ಲ. ಹಾಗಾಗಿ ಮಹಿಷಿಯ ಹಿಂಡಿನಲ್ಲಿ ಮಹಿಷಿಯಾಗಿ ತಪಸ್ಸನ್ನು ಸಸ್ಯ ಶ್ಯಾಮಲೆಯಾಗಿ ಗೋಚರಿಸುತ್ತ ಭೂಮಾತೆ ಈ ಸ್ಥಿತಿಗೆ ಬರುವುದಕ್ಕೆ ಕಾರಣವೇನು? ಭಾರ್ಗವರ ಶಿಷ್ಯ ಸುಪಾರ್ಶ್ವಕ ನಾನು ಪರೋಪಕಾರ ಮಿಥಂ ಶರೀರವೆನ್ನುವ ನೀತಿಯನ್ನು ಪಾಲಿಸಿಕೊಂಡು ಲೋಕ ಕಲ್ಯಾಣಾರ್ಥಕವಾಗಿ ತಪಸ್ಸನ್ನು ಮಾಡುವುದಕ್ಕೆ ದಟ್ಟಾರಣ್ಯಕ್ಕೆ ಬಂದವರು ನಾನು. ನಾಸಿಕಾಗ್ರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ದೀರ್ಘಕಾಲದಲ್ಲಿ ಅನ್ನಾಹಾರವನ್ನು ಸೇವಿಸದೆ ಲೋಕ ಕಲ್ಯಾಣವನ್ನು ಯೋಚಿಸಿದವರು ಅರಿಶೈಡ್ವೈಡ್ಯಗಳನ್ನು ಹತೋಟಿಯಲ್ಲಿ ನಿಂತುಕೊಂಡು ನಾನು ಎದ್ದು ಬಂದವರು. ಈಗ ನೋಡಿದರೆ ಶ್ಯಾಮಲೆಯ ರೂಪವೇ ಬದಲಾಗಿ ಹೋಗಿದೆ. ಮರಗಳು ಬಾಡಿ ಹೋಗಿವೆ. ಪಕ್ಷಿ ಸಂಕುಲ ಪ್ರಾಣಿ ಸಂಕುಲ ಸೊರಗಿ ಹೋಗಿದೆ. ಎಲ್ಲಿ ನೋಡಿದರೂ ಒಂದೇ ಶಬ್ದ, ಪಟ ಪಟ ಪಟ್ಲ ಪಟ್ಲ ಪಟ್ಲ. ಯಾಕೆ ಹೀಗೆ? ದಿವ್ಯ ದೃಷ್ಟಿಯಿಂದ ಒಮ್ಮೆ ನೋಡ್ತೇನಂತ. ಸಿಂಧೂರ ಮಾತೆಯ ಪುಡು ಇಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಇತಿದೇವಿಯ ಸುಪುತ್ರಿ ಮಾಲಿನಿ
ಸದುದ್ದೇಶದ ಸಾಕಾರವಾದರೆ ಒಬ್ಬ ಮಾತೆ ತಪಸ್ಸು ಮಾಡಬಹುದು. ಈ ಪ್ರಕೃತಿಯಲ್ಲಿ ವಿಕೃತಿಯನ್ನು ಬೆಳೆಯುವುದು ಇದು ದುರುದ್ದೇಶ. ಆದ್ದರಿಂದ ಈಕೆ ಮಾಡಿ ತಪಸ್ಸು ಮಾಡಿ ನನ್ನ ತಪಸ್ಸಿಗೆ ಬಂದ ತಂದಳು. ಅಷ್ಟು ಮಾತ್ರ ಅಲ್ಲ, ಇದು ಮುನಿಕುಲಕ್ಕೆ ಮಾಡಿದ ಅನ್ಯಾಯ. ಸಹಿಸಲಾರೆ. ಅದಕ್ಕಾಗಿ ತನ್ನ ನಿಜ ರೂಪವನ್ನು ಹಾತು ಎಣ್ಣೆಯ ರೂಪದಲ್ಲಿ ತಪಸ್ಸು ಮಾಡುತ್ತಿರುವ ಈಕೆಗೆ ತಕ್ಕ ಶಾಸ್ತಿಯನ್ನು ಮಾಡಲೇಬೇಕು. ಅದಕ್ಕಾಗಿ ಸುಭಾಷಿತ ಕೊಡುತ್ತಿರುವಂತಹ ಶಾಪ ಮಾಲಿನಿ, ನಿನ್ನ ಹೊಟ್ಟೆಯಲ್ಲಿ ಕೋಣವೇ ಹುಟ್ಟಲಿ. ನಾನು ನೀಡಿದಂತಹ ಶಾಪ ತ್ರಿಮೂರ್ತಿಗಳಿಂದಲೂ ಪರಿಮಾರ್ಜಿಸದೇ ಹೋಗಲಿ. ಇದು ಮುನಿ ಶಾಪ. ಇನ್ನು ಈ ತಪವನ್ನು ನಿಲ್ಲುವುದಿಲ್ಲ. ತಲುಪ್ತೇನೆ ಬೇರೆ ಸ್ಥಳಕ್ಕೆ. ಏನಿದು ಘನತರ ತಪವು ಮಾಲಿನಿ ಮಣಿಗೆ ನಿ ಬಳಲಿದೆವು ಸಾನುರಾಗದಿ ಬೀಳು ಮನದಿರುವನು ನಾದಿವೆ ನಿಂದನೆದ ಕಮಲಜನು. ಏನಿದು ಮಾಲಿನಿ ನೀನಲ್ಲವೇ? ಹೌದು ಪ್ರಭು. ಅಂತರ್ಮುಖಳಾಗಿದ್ದವಳು ಬಹಿರ್ಮುಖಳಾಗಿ ಈಗ ಮುಚ್ಚಿಕೊಂಡಂತ ಕಣ್ಣನ್ನು ತೆರೆದು ಸರಿಯಾಗಿ ನೋಡು ನನ್ನೊಮ್ಮೆ. ಬ್ರಹ್ಮದೇವ, ನಿನ್ನ ಪ್ರಜ್ಞೆಯಲ್ಲಿ ಉಂಟೋ ಇಲ್ಲವೋ? ಇಲ್ಲಿಗೆ ನೀನು ಬಂದು ಹೊತ್ತು ಎಷ್ಟು ಆಯಿತು ಗೊತ್ತೇ? ದೀರ್ಘಕಾಲದ ತಪಸ್ಸನ್ನು ಮಾಡ್ತಾ ಇದ್ದಿ. ನಿಜ ತಂದೆ. ಸತ್ಯಲೋಕದ ಬ್ರಹ್ಮ ನಾನು. ಚತುರ್ಮುಖನಾದಂಥ ಬ್ರಹ್ಮನನ್ನೇ ಕುರಿತು ನೀನು ಮಾಡಿದೆ ತಪಸ್ಸು. ನಾನು ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೆ ಕಾರಣ ನೀನಲ್ಲ, ನಿನ್ನ ತಪಸ್ಸು. ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಏನಾಗಬೇಕು ನಿನಗೆ? ಕರುಣ ಸಾಗರ ದೇವ ಪರಮೇಶ್ವರಿ ಕೇಳೆಯ ಹರುಷದಲ್ಲಿ ಮನದಿರವ ತುರಧೀರನಾಗಿ ದರಡನ ಬಯಸಿನ ತುರಧೀರನಾಗಿ ದರಡನ ಬಯಸಿನ ವಿರಚಿಸಿದೆನು ಘೋರ ತಪವ ದೇವ ವಿರಚಿಸಿದೆನು ಘೋರ ತಪವ ದೇವ. ಬ್ರಹ್ಮದೇವನೇ, ಮೊದಲಾಗಿ ನಿನ್ನ ಪವಿತ್ರವಾದ ಪಾದಕಮಲಗಳಿಗೆ ನಾನು ಮಾಡುವಂತಹ ಪ್ರಣಾಮಗಳು ಪ್ರಭು. ಎದ್ದೇಳು ಎದ್ದೇಳು. ಧನ್ಯಳಾದೆ. ಏಕೆ? ನಿನ್ನನ್ನು ಕಾಣುವಂತಹ ಈ ಸೌಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತಲ್ಲ. ನಿನ್ನ ತಪಸ್ಸಿನಿಂದಾಗಿ ನಾನು ಬರಬೇಕಾಯಿತು. ಮಾತೆಯ ಮಾತಿನೋಸ್ಗಾಗಿ, ಅದೇ ರೀತಿ ನಮ್ಮ ಕುಲದ ಉದ್ಧಾರಕ್ಕೆ ಬೇಕಾಗಿ ಈ ರೀತಿಯಾದ ಘನಘೋರ ತಪಸ್ಸನ್ನಾಚರಿಸಿ ನನ್ನ ದೇಹವನ್ನ ಧರಿಸಿದೆ ಪ್ರಭು. ನೀನಾದರೂ ಕರುಣಾ ಸಿಂಧು, ನನ್ನ ತಪಸ್ಸಿಗೆ ಮೆಚ್ಚಿ ಒಲಿದು ಬಂದೆಯ ಪ್ರಭೋ. ಯಾವ ದೇವರೇ ಆಗಲಿ ವರ ಕೊಡುವುದಕ್ಕೆ ಬರುವವನು ಹೇಳುವ ಮೊದಲ ಮಾತೇ ಅದು. ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ಏನಾಗಬೇಕು ಅಂತ. ಆಗಲಿ. ಈಗಲೂ ಅಷ್ಟೇ. ನಿನ್ನ ಕುಲದ ಉದ್ಧಾರವನ್ನು ನೀನು ಈಗಲೇ ಬಯಸುತ್ತಾ ಇದ್ದಿ. ನಿಜ. ನೀನಿನ್ನು ಅವಿವಾಹಿತೆ ಅಲ್ಲ. ಹೆಣ್ತನಕ್ಕದು ಸಹಜ. ಯಾಕೆಂದ್ರೆ ಸೃಷ್ಟಿಯ ಚಕ್ರವನ್ನು ಉರುಳಿಸುವವನೇ ನಾನಾದದ್ದರಿಂದ ನಿಜ. ಹೇಗೆ ಹೋಗಬೇಕು ಸೃಷ್ಟಿಯ ವೈಚಿತ್ರ್ಯ ಅದನ್ನು ಅರಿತವನೇ. ಆಗಲಿ. ವಿವಾಹ ಪೂರ್ವದಲ್ಲಿಯೇ ನೀನು ಬಯಸುವುದು ನಿನ್ನ ಕುಲದ ಉದ್ಧಾರಕ್ಕೆ ಬೇಕಾದಂತಹ ಪುತ್ರ ಸಂಪತ್ತು. ಹೌದು. ಹೆಣ್ತನದ ಸಾರ್ಥಕ್ಯವಿರುವುದು ತಾಯ್ತನದಲ್ಲಿ ಅಂತ ಬಲ್ಲವರು ಹೇಳಿದ್ದಾರೆ. ಒಳ್ಳೆಯದು. ತೀರ ಪುತ್ರನನ್ನು ಪಡೆಯಬೇಕು ಎನ್ನುವಂತಹ ಹಂಬಲ ಅನುಗ್ರಹಿಸು ಪ್ರಭು. ಅನುಗ್ರಹಿಸುತ್ತೇನೆ. ಆದರೊಂದು ತೊಡಕು. ನನ್ನ ತಪಸ್ಸಿನಲ್ಲಿಯೋ ಭಕ್ತಿಯಲ್ಲಿಯೋ ಏನಾದರೂ
ಕೊರತೆ ಉಂಟಾಯ್ತೋ ಪ್ರಭು? ಒಂದು ವಿಷಯವನ್ನು ಮಾಲಿನಿ, ನೀನಾಗಲಿ ನಿನ್ನಂಥವರಾಗಲಿ ಎಲ್ಲರೂ ತಿಳಿದುಕೊಳ್ಳಬೇಕು. ಏನದು? ಉದ್ದೇಶ ಯಾವುದು? ಆ ಉದ್ದೇಶವನ್ನು ಈಡೇರಿಸಿಕೊಳ್ಳೋದಕ್ಕೆ ಮಾಡತಕ್ಕಂಥ ಉದ್ಯೋಗ ಯಾವುದು? ಎರಡೂ ಸರಿಯಾಗಿರಬೇಕು, ಸಾಧುವಾಗಿರಬೇಕು. ನನ್ನ ಉದ್ದೇಶ ಧೀರನಾದ ಪುತ್ರನನ್ನು ಪಡೆಯುವುದು, ಕುಲದ ಉದ್ಧಾರಕ್ಕಾಗಿ. ಆದರೆ ತಪಸ್ಸಿಗಾಗಿ ನೀನು ಆರಿಸಿಕೊಂಡಂತಹ ರೂಪ ಇದೆಯಲ್ಲ, ಮಹಿಷಿಯ ರೂಪ. ಹೋಗಿ ಹೋಗಿ ನಿನಗೆ ವನದಲ್ಲಿ ಯೋಚನೆ ಬಂದದ್ದು ಕೇವಲ ಆ ಎಮ್ಮೆಯೋ ಕೋಣನೋ ಇದೇ ರೂಪ ತಾನೆ. ಅನೇಕ ಬಾರಿ ಎಲ್ಲಾ ವಿಧದಲ್ಲೂ ಆಲೋಚಿಸಿ ಎಮ್ಮೆಯ ರೂಪವನ್ನೇ ತಾಳಿ ನಾನು ತಪಸ್ಸನ್ನಾಚರಿಸುತ್ತ ಪ್ರಭು. ಯಾಕೆ? ಯಾಕೆ? ನನ್ನ ರಕ್ಷಣೆಗೆ ಬೇಕಾಗಿ, ಹೊರತಾಗಿ ಇತರರಿಗೆ ತೊಡಕು ಉಂಟಾಗಬೇಕು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ನಾನು ತಪಸ್ಸನ್ನು ಆಚರಿಸಿದ್ದಲ್ಲ ಪ್ರಭು. ಅಲ್ಲಿಯೇ ನೀನು ನನ್ನ ಜೀವಜಾಲದ ಸೃಷ್ಟಿಯಲ್ಲಿ ತಪ್ಪಿದವಳಾಗಿ ಈಗ ಇದ್ದಿ. ನನ್ನ ರಕ್ಷಣೆ ಅಂತ ಹೇಳುವಾಗ ಲೋಕದ ರಕ್ಷಣೆಯನ್ನು ನೀನು ಗಮನದಲ್ಲಿ ಇಟ್ಟುಕೊಳ್ಳಬೇಕಿತ್ತು. ನೀನು ಮಾಡಿದಂತಹ ಭೀಕರ ತಪಸ್ಸಿನಿಂದಾಗಿ ಲೋಕದಲ್ಲಿ ಕಂಗೆಟ್ಟವರು, ಸಾಧುಗಳು, ತಪಸ್ವಿಗಳು. ನೀನು ಅಂತರ್ಮುಖಿಯಾಗಿ ತಪಸ್ಸಿನಲ್ಲೇ ಮಗ್ನಳಾಗಿರುವಂತ ಕಾಲಕ್ಕೆ ಸುಪಾರ್ಶಕನೆಂಬಂತ ಮುನಿಯೊಬ್ಬನು ಇಲ್ಲಿ ಬಂದು ಕೋಪಗೊಂಡು ನಿನ್ನಿಂದ ಮುಂದೆ ಹುಟ್ಟುವಂತ ಆ ಸಂತಾನ ಮಹಿಷ ರೂಪದಲ್ಲೇ ಇರಲಿ, ಕೋಣನೇ ಆಗಲಿ ಅಂತ ಹೇಳಿ ಹೋಗಿದ್ದಾನೆ. ಎರಡನ್ನು ತಪ್ಪಿಸುವುದಕ್ಕಾಗುವುದಿಲ್ಲ. ಒಂದು ತಪಸ್ಸಿನ ಮೂಲಕವಾಗಿ ನನ್ನನ್ನು ನೀನು ಎಳೆದುಕೊಂಡದ್ದು, ಈಗ ಶಾಪವು ಹಾಗೆ ತಪ್ಪಿಸುವುದಕ್ಕಾಗುವುದಿಲ್ಲ. ಸುಂದರನಾದಂತಹ ವೀರ ಪುತ್ರನನ್ನು ಪಡೆಯಬೇಕು ಎನ್ನುವಂತಹ ಹಬ್ಬಲದಿಂದ ನಾನು ತಪಸ್ಸನ್ನಾಚರಿಸಿದೆ ಪ್ರಭು. ಈಗ ಹುಟ್ಟುವಂತಹ ಮಗು ಕೋಣನಾದರೆ ತಾಯಿಯಾದ ನಾನು ಹೇಗೆ ಸಹಿಸಲಿ? ಮರುಗದಿರು ಮಾಲಿನಿಯೇ, ಮುನಿವರ ನೊರೆದ ವಚನವು ತಪ್ಪಲರಿಯದು. ಮುನಿವರ ನೊರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನುದರದಲ್ಲಿ ಮುದಿ. ತರಳ ಮಹಿಷನು ಜನಿಸಿದರು ನುದರದಲ್ಲಿ ಮುಂದೆ. ಧುರಪರಾಕ್ರಮೇನಿಸಿ ತ್ರಿಜಗತಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಧುರಪರಾಕ್ರಮೇನಿಸಿ ತ್ರಿಜಗತಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಮರೆಯ ಮಾತಲ್ಲ, ಮರೆಯ ಮಾತಲ್ಲ. ಮರುಗದಿರು ಮಾಲಿನಿ, ಮರುಗಬೇಡ. ಮರೆಯ ಮಾತು ಅಲ್ಲ, ಮರೆಯುವ ಮಾತು ಅಲ್ಲ. ಯಾಕೆ? ಲೋಕವೇ ಕೇಳುವ ರೀತಿಯಲ್ಲಿ ಆ ಋಷಿ ಮಾತನ್ನು ಆಡಿದ್ದಾನೆ. ಅದನ್ನು ಮರೆಯುವುದಕ್ಕೆ ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಆದರೆ ನಿನ್ನ ಬಯಕೆ ಇರುವುದು ನೀನು ಪಡೆಯುವಂತ ಪುತ್ರ ರತ್ನ ಮೂರು ಲೋಕದಲ್ಲಿ ಖ್ಯಾತಿಯನ್ನು ಹೊಂದಬೇಕು. ನಿಜ. ಕೀರ್ತಿ ಕಾಮನೆ ಯಾರಿಗೆ ಇಲ್ಲ ಹೇಳು? ಸರಿಯೇ ನಿನ್ನ ದೃಷ್ಟಿ. ಆದರೊಂದು ಬೇಸರಿಸಬೇಡ ಪ್ರಭು. ನಿಗ್ರಹ ಅನುಗ್ರಹ ಸಮರ್ಥನಾದಂತಹ ನೀನೇ ಇದಕ್ಕೊಂದು ಪರಿಹಾರ ಕಂಡುಕೊಂಡು ಒಂದು ಒಳ್ಳೆಯ ಪುತ್ರನನ್ನು ಕರುಣಿಸು ಪ್ರಭು. ಪರಿಹಾರ ನಾನು ಸೂಚಿಸಬಹುದು, ಕಾರಣ ನಾನು ಸೃಷ್ಟಿಕರ್ತ.
ನಿಜ. ಮುಂದೆ ನಿನ್ನಲ್ಲಿ ಹುಟ್ಟುವ ಆ ಮನುಷ್ಯನಿಗೂ ನಾನೇ ಪರೋಕ್ಷವಾಗಿ ಸೃಷ್ಟಿಕರ್ತನೇ ಆಗುತ್ತೇನಲ್ಲ. ಮಗು ಚಿಂತಿಸಬೇಡ. ಯಾಕೋ ರೂಪದಲ್ಲಿ ಕೋಣನಾದರೇನು, ಬುದ್ಧಿವಂತಿಕೆಯಲ್ಲಿ ಜಾಣನೇ ಆಗುತ್ತಾನೆ. ಸಾಮರ್ಥ್ಯದಲ್ಲಿ ಎಲ್ಲ ಲೋಕದಲ್ಲಿಯೂ ಕೂಡ ಅಪ್ರತಿಮ ವೀರನೇ ಆಗ್ತಾನೆ. ಯಾವ ತಾಯಿಯೇ ಆದರೂ ಬಯಸುವುದು ಏನು, ಮಗನು ಕೀರ್ತಿವಂತನಾಗಬೇಕು ಎಂದಲ್ಲವೇ? ನಿನ್ನ ಮಗ ಕೀರ್ತಿವಂತನಾಗ್ತಾನೆ. ಆದ್ದರಿಂದ ಚಿಂತಿಸದೆ ನಿನ್ನ ಭವಿಷ್ಯದ ಬಗ್ಗೆ ನೀನು ಯೋಚನೆ ಮಾಡು, ಯೋಜನೆಗಳನ್ನು ಹಾಕಿತು. ತಾಯಿಗೆ ಹೆಗ್ಗಣವಾದರೂ ಮುದ್ದಂತೆ ಹುಟ್ಟಿದ ಮಗ ಕೋಣನಾದರೇನು? ದೇವರೇ ಹೇಳಿದಂತಹ ಮಾತು ತೀರನಾಗುತ್ತಾನೆ. ಬಂದಂತಹ ಕಾರ್ಯ ಸಫಲತೆಯನ್ನು ಕಂಡಿತು ಅಮ್ಮನಲ್ಲಿಗೆ ಕನಕ ಗರ್ಭನ ನೇಮವನು ಗೊಂಡು ಮಾಲಿನಿ ಧನ ಹರುಷವನೇ